ಪ್ರೀತಿಸಿ ಮದುವೆ ಆಗಿದ್ದರೂ ನನ್ನ ಗಂಡ ನನ್ನ ಜೊತೆ ಇನ್ನೊಬ್ಬರನ್ನು ಇಟ್ಟುಕೊಂಡಿದ್ದಾನೆ. ಕಾರಣ ಕೇಳಿದಾಗ ಅವನು ಹೇಳುವ ಮಾತುಗಳು ಇಷ್ಟವಾಗಲಿಲ್ಲ ನನಗೆ. ನೀನೂ ಬೇಕು ಅವಳೂ ಬೇಕು ಅಂತ ಹೇಳುತ್ತಾನೆ. ಅಗ್ನಿ ಸಾಕ್ಷಿಯಾಗಿ ಮದುವೆಯಾದ ನನ್ನ 3 ಕಾಸಿನ ಮಹಿಳೆಗೆ ಹೋಲಿಸಬೇಡ ಅಂತ ಹೇಳಿದಾಗ ಅವನು ಹೇಳಿದ ಮಾತನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ಇವನೇ ಬೇಕು ಅಂತ ಮನೆಯವರ ವಿರೋಧ ಕಟ್ಟಿಕೊಂಡು ಮದುವೆಯಾದ ನನಗೆ ತಕ್ಕ ಶಾಸ್ತಿ ಮಾಡಿದ. ನನ್ನ ಹೆಸರು ಶಿಲ್ಪ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಅಣ್ಣನಿಗೆ ನಾನು ಎಂದರೆ ಪ್ರಾಣ. ನನ್ನದು ವಿದ್ಯಾಭ್ಯಾಸ ಮುಗೀತು. ಈಗ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದೇನೆ. ನಾನು ಕೆಳಗಡೆ ಕಾಲಿಟ್ಟರೆ ಕಾಲು ಎಲ್ಲಿ ಮಣ್ಣಾಗುತ್ತದೆ ಅಂತ ಕಾಪಾಡುತ್ತಿದ್ದಾರೆ. ಸಂಬಂಧಿಕರು ಕೂಡ ನಾನು ಎಂದರೆ ತುಂಬ ಇಷ್ಟಪಡುತ್ತಾರೆ. ನಾನು ದೇವರ ಮಗಳು ಅಂತ ಅನಿಸುತ್ತದೆ. ನಾನು ಯಾವುದೇ ಕಷ್ಟಪಟ್ಟಿಲ್ಲವಾದರೂ ಎಲ್ಲ ಸುಸೂತ್ರವಾಗಿ ಸಿಗುತ್ತದೆ. ಇಷ್ಟು ಸಂತೋಷದ ಬದುಕಿನಲ್ಲಿ ನನಗೆ ಕಷ್ಟದ ಅರಿವು ಸ್ವಲ್ಪ ಕೂಡ ಇಲ್ಲ. ಆಫೀಸ್ನಲ್ಲೂ ನಾನು ಎಂದರೆ ಒಂದು ರೀತಿ ಗೌರವ. ಎಲ್ಲ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡುತ್ತಾರೆ, ತುಂಬ ಬ್ರಿಲಿಯಂಟ್ ಅನ್ನುವ ರೀತಿ ಒಳ್ಳೆಯ ಭಾವನೆ ಎಲ್ಲರಿಗೂ ಇದೆ. ಕೆಲಸಕ್ಕೆ ಸೇರಿದ 6 ತಿಂಗಳಿಗೆ ಒಂದು ಒಳ್ಳೆಯ ಇಂಕ್ರಿಮೆಂಟನ್ನು ನನಗೆ ಕೊಟ್ಟರು. ಇದೇ ಮೊದಲ ಬಾರಿಯಂತೆ ಆಫೀಸ್ನ ಹಿಸ್ಟರಿಯಲ್ಲಿ ವರ್ಷಕ್ಕಿಂತ ಮೊದಲೇ ಇಂಕ್ರಿಮೆಂಟ್ ಕೊಟ್ಟಿರುವುದು. ನನ್ನ ಪ್ರಾಜೆಕ್ಟ್ಗಳ ಹೊಸ ಹೊಸ ಐಡಿಯಾಗಳಿಂದ ಕಂಪನಿಗೆ ತುಂಬ ಲಾಭವಾಗಿದೆ. ಆದ್ದರಿಂದ ಇಂಕ್ರಿಮೆಂಟ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ನನ್ನನ್ನು ಪ್ರೀತಿಸುತ್ತಾರೆ, ಗೌರವಿಸುತ್ತಾರೆ. ಸುಖದ ಸುಪ್ಪತ್ತಿಗೆಯಲ್ಲಿ ತೇಲುತ್ತಿದ್ದೇನೆ. ಮನೆಯಲ್ಲಿ ಆದರೂ ಆಗಲಿ, ಆಫೀಸ್ನಲ್ಲಿ ಆದರೂ ಆಗಲಿ, ನನ್ನ ಬದುಕಿನಲ್ಲಿ ರಾಹುಲ್ ಬಂದ. ರಾಹುಲ್ ನಮ್ಮ ಕಂಪನಿಗೆ ಹೊಸ ಅಪಾಯಿಂಟ್ಮೆಂಟ್. ನೋಡಲು ಯಾವುದೇ ಫಿಲ್ಮ್ ಹೀರೋಗಿಂತ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿದ್ದಾನೆ. ಚೆನ್ನಾಗಿ ಇರುವುದು ಮಾತ್ರವಲ್ಲ, ಹೆಣ್ಣು ಮಕ್ಕಳ ಜೊತೆ ಅವನು ನಡೆದುಕೊಳ್ಳುವುದೂ ಕೂಡ ತುಂಬ ಚೆನ್ನಾಗಿ ಇರುತ್ತದೆ. ಅವನ ಈ ಒಳ್ಳೆಯ ಗುಣಕ್ಕೆ ನಾನು ಬಿದ್ದು ಹೋದೆ. ಮೊದಲು ನಾನೇ ಅವನನ್ನು ಪ್ರಪೋಸ್ ಮಾಡಿದ್ದೆ. ಅವನು ಕೂಡ ಬೇಗ ಒಪ್ಪಿಕೊಂಡ. ಇಬ್ಬರು ಸ್ವಲ್ಪ ದಿನಗಳ ಕಾಲ ಲವ್ ಬರ್ಡ್ಸ್ ರೀತಿ ಓಡಾಡುತ್ತಿದ್ದೆವು. ಆಫೀಸ್ನಲ್ಲಿ ನಿಧಾನವಾಗಿ ನಮ್ಮಿಬ್ಬರ ಸಂಬಂಧದ ಬಗ್ಗೆ ಗುಸುಗುಸು ಶುರುವಾಯಿತು. ಆಗ ರಾಹುಲ್ಗೆ ಮದುವೆ ಆಗೋಣ ಅಂತ ಹೇಳಿದರೆ ಅವನು ಸ್ವಲ್ಪ ಸಮಯ ಕೇಳಿದ. ಈ ಗುಸುಗುಸು ಮನೆಯವರೆಗೂ ತಲುಪಿತು. ಅಂದರೆ ಅಣ್ಣನಿಗೆ ತಿಳಿಯಿತು. ಅವನು ರಾಹುಲ್ನನ್ನು ತುಂಬ ಫಾಲೋ ಮಾಡಿ ಗಮನಿಸಿದ ಮೇಲೆ ಅವನಿಗೆ ಬೇಸರವಾಯಿತು. ಹಿಂದೆ ಮುಂದೆ ಇಲ್ಲದೇ ಇರುವ ಹುಡುಗನನ್ನು ಮದುವೆಯಾಗಿ ಏನು ಮಾಡುತ್ತೀಯಾ? ರಾಹುಲ್ ಅಪ್ಪ ಅಮ್ಮ ಅವನನ್ನು ಚಿಕ್ಕಂದಿನಲ್ಲೇ ಬಿಟ್ಟು ಬಿಟ್ಟರಂತೆ. ಅವರ ಸಂಬಂಧಿಕರ ಮನೆಯಲ್ಲಿ ಬೆಳೆದಿದ್ದು. ಅವನಿಗೆ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ. ಅವನ ಸಂಪಾದನೆ ಎಷ್ಟಿದೆಯೋ ಅಷ್ಟೇ. ನೀನು ದುಡಿದು ಸಾಕಬೇಕು. ಬಂಧು ಬಳಗವಿಲ್ಲ. 4 ಜನರ ಹತ್ತಿರ ಈ ರೀತಿಯ ಸಂಬಂಧ ಅಂತ ಹೇಳಿಕೊಳ್ಳಲು ಕೂಡ ಖುಷಿಯಿಲ್ಲ ಅಂತ ಅಣ್ಣ ಹೇಳಿದಾಗ ನನಗೆ ದುಃಖವಾಯಿತು. ಅಣ್ಣ, ಆ ವಿಷಯ ಎಲ್ಲ ನನಗೆ ರಾಹುಲ್ ಹೇಳಿದ್ದಾರೆ. ಅವರಿಗೆ ಯಾವ ಸಂಬಂಧಿಕರು ಇಲ್ಲವಾದರೂ ಪರವಾಗಿಲ್ಲ. ನಾನು ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ಎಲ್ಲ ಸಂಬಂಧವನ್ನು ನನ್ನಿಂದಲೇ ಶುರುವಾಗಲಿ. ನೀನು ದಯವಿಟ್ಟು ಇಷ್ಟು ಕೆಟ್ಟದಾಗಿ ರಾಹುಲ್ ಬಗ್ಗೆ ಮಾತನಾಡಬೇಡ. ಅವರು ಚೆನ್ನಾಗಿ ಓದಿದ್ದಾರೆ, ಒಳ್ಳೆಯ ಸಂಬಳ ತರುತ್ತಾರೆ. ಇನ್ನೊಬ್ಬರ ಹತ್ತಿರ ನಡೆದುಕೊಳ್ಳುವುದು ಕೂಡ ನನಗೆ ತುಂಬ ಇಷ್ಟವಾಗುತ್ತದೆ. ಎಲ್ಲವನ್ನು ಕೂಲಂಕುಷವಾಗಿ ನೋಡಿ ಇಷ್ಟಪಟ್ಟು ಮದುವೆ ಆಗಿದ್ದು. ನೀನು ಇಷ್ಟಪಟ್ಟು ಮದುವೆ ಮಾಡಿದರೆ ಸರಿ, ಇಲ್ಲವಾದರೆ ನಮ್ಮ ದಾರಿಯನ್ನು ನಾವು ನೋಡಿಕೊಳ್ಳುತ್ತೇವೆ ಅಂತ ಹೇಳಿದೆ. ಆ ಮಾತನ್ನು ನಾನು ಹೇಳಿದಾಗ ನನಗೂ ನೋವಾಯಿತು. ನನಗಿಂತ ಹೆಚ್ಚಾಗಿ ಅಣ್ಣ ಅಪ್ಪ ಅಮ್ಮನಿಗೂ ಕೂಡ ನೋವಾಯಿತು. ಅಮ್ಮ ಕೆನ್ನೆಯ ಮೇಲೆ 2 ಏಟು ಹೊಡೆದಳು. ಪಾಪಿ, ಪ್ರೀತಿಯಿಂದ ಸಾಕಿದರೆ ನಮಗೆ ಜಾಡಿಸಿ ಒದೆಯುತ್ತೀಯ? ನಿನ್ನ ಅಣ್ಣನ ಹತ್ತಿರ ಕ್ಷಮೆ ಕೇಳು ಅಂತ ಹೇಳಿದಾಗ ನಾನು ಕ್ಷಮೆ ಕೇಳಿಕೊಂಡು ಹೇಳಿದೆ, ಅಣ್ಣ, ತುಂಬ ಪ್ರೀತಿ ಮಾಡಿದ್ದೇನೆ. ಪ್ಲೀಸ್, ಅವರನ್ನೇ ಮದುವೆ ಆಗುತ್ತೇನೆ. ದುಡ್ಡು ಕಾಸಿಗೆ ನಮಗೇನು ತೊಂದರೆ ಇಲ್ಲ ಅಲ್ಲವೇ? ಈ ರೀತಿಯ ಪ್ರೀತಿ ನೀನು ಹುಡುಗನನ್ನು ಹುಡುಕಿ ಮದುವೆ ಮಾಡಿದರೂ ಕೂಡ ಸಿಗುವುದಿಲ್ಲ ಅಂತ ಹೇಳಿದೆ. ಮನೆಯಲ್ಲಿ ಯಾರಿಗೂ ಕೂಡ ಇಷ್ಟವಿಲ್ಲದೆ ಹೋದರೂ ನನ್ನ ಬಲವಂತಕ್ಕೆ ಒಪ್ಪಿಕೊಂಡು ಮದುವೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಜನರನ್ನು ಕರೆದು ಸಿಂಪಲ್ ಆಗಿ ಮಾಡಿ ಮುಗಿಸಿದರು. ಬಂದವರೆಲ್ಲ ಕೇಳುತ್ತಾ ಇದ್ದಿದ್ದು ಒಂದೇ, ನಿಮ್ಮ ಮನೆಯಲ್ಲಿ ಒಂದು ಹಬ್ಬವನ್ನು ಕೂಡ ಅಷ್ಟು ಗ್ರ್ಯಾಂಡ್ ಆಗಿ ಮಾಡುವ ನೀವು ಮಗಳ ಮದುವೆಯನ್ನು ಇಷ್ಟು ಸಿಂಪಲ್ ಆಗಿ ಮಾಡಿದ್ದೀರಾ? ಭವಿಷ್ಯ ಹುಡುಗ ಬೇರೆ ಜಾತಿಯವನು ಇರಬೇಕೇನೋ ಅಂತ ಆಡಿಕೊಳ್ಳಲು ಶುರು ಮಾಡಿದರು. ಯಾರು ಯಾವ ಮಾತನ್ನು ಕೇಳಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಮದುವೆಯಾಗಿ ನಾನು ನನ್ನ ಗಂಡನ ಮನೆಗೆ ಹೋಗಬೇಕಾದರೂ ಕೂಡ ಯಾರ ಮುಖದಲ್ಲೂ ಖುಷಿ ಇರಲಿಲ್ಲ. ಬದಲಿಗೆ ಭಯ, ಆತಂಕ ಇತ್ತು. ಯಾರೂ ತಿಳಿಯದ ಹುಡುಗ ನಮ್ಮ ಮಗುವನ್ನು ಏನು ಮಾಡುತ್ತಾನೋ ಅನ್ನುವ ಭಯ. ನಾನು ಅಣ್ಣನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹೇಳಿದೆ, ನಿನ್ನ ತಂಗಿ ಎಂದೂ ಕೂಡ ನಿನಗೆ ನಿರಾಸೆ ಮಾಡುವುದಿಲ್ಲ, ಹೆದರಬೇಡ ಅಂತ. ನಾನು ಚೆನ್ನಾಗಿ ಇರುತ್ತೇನೆ, ನೀನು ಖುಷಿಯಾಗಿರು ಅಂತ ಹೇಳಿ
ಎಲ್ಲರಿಗೂ ಬಾಯ್ ಮಾಡಿ ಗಂಡನ ಮನೆಗೆ ಹೊರಟೆ. ರಾಹುಲ್ ಮನೆ ತುಂಬ ಚಿಕ್ಕದು. ಅವರ ಮನೆ ನನ್ನ ರೂಮಿಗೆ ಸಮವಲ್ಲ. ನನ್ನ ರೂಮು ತುಂಬ ಲಕ್ಸುರಿಯಾಗಿ ಇತ್ತು. ಈ ಮನೆಯನ್ನು ನೋಡಿದರೆ ಅಪ್ಪ ಅಮ್ಮ ತುಂಬ ದುಃಖಪಡುತ್ತಾರೆ. ಆದಷ್ಟು ಬೇಗ ಬಾಡಿಗೆಗೆ ಬೇರೆ ಮನೆಯನ್ನು ತೆಗೆದುಕೊಳ್ಳಬೇಕು ಅಂತ ಯೋಚಿಸುತ್ತಿದ್ದೆ. ನನ್ನ ಮುಖವನ್ನು ನೋಡಿ ರಾಹುಲ್ ಕೂಡ ಅದೇ ಮಾತನ್ನು ಹೇಳಿದರು. ಅಂದಿನ ರಾತ್ರಿ ನನಗೆ ಮಲಗಲು ಕೂಡ ತುಂಬ ಕಷ್ಟವಾಗುತ್ತಿತ್ತು. ಹಾಸಿಗೆ ತುಂಬ ಒತ್ತುತ್ತಾ ಇದೆ. ರಾಹುಲ್ ನನ್ನ ಹತ್ತಿರ ಬಂದು ರೊಮ್ಯಾನ್ಸ್ ಮಾಡಲು ಮುಂದಾದರು. ಆದರೆ ನಾನು ದೂರ ತಳ್ಳಿದೆ. ಹೊಸ ಹಾಸಿಗೆ ಹೊಸ ಮನೆ ಬರುವವರೆಗೂ ಆಗುವುದಿಲ್ಲ. ಬೆನ್ನು ನೋವುತ್ತಿದೆ. ಬೆಳಗ್ಗೆ ಆದ ತಕ್ಷಣ ಅಣ್ಣ ಮನೆ ಹತ್ತಿರ ಬಂದ. ನನ್ನನ್ನು ಮತ್ತು ರಾಹುಲ್ನನ್ನು ಕಾರಿನಲ್ಲಿ ಕರೆದುಕೊಂಡು ಹೋದ. ನಮಗಾಗಿ ಒಂದು ಹೊಸ ಫ್ಲ್ಯಾಟ್ ತೆಗೆದುಕೊಂಡಿದ್ದ. ಅದನ್ನು ತೋರಿಸಲು ನಾನು ಅಣ್ಣನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನಿನ್ನ ತಂಗಿಯ ಮನಸ್ಸನ್ನು ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತೀಯ, ನನ್ನ ಪ್ರೀತಿಯ ಅಣ್ಣ ಅಂತ ಹೇಳಿದೆ. ರಾಹುಲ್ ಕೂಡ ಖುಷಿಪಟ್ಟ. ಅಣ್ಣ ಮನೆಯ ಕೀಯನ್ನು ಕೊಟ್ಟು ಹೋದ. ಮನೆ ತುಂಬ ಸುಂದರವಾಗಿದೆ. ರಾಹುಲ್ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನಿನ್ನೆ ರಾತ್ರಿ ನಡೆಯದ ಮೊದಲ ರಾತ್ರಿ ಇಂದು ಹಗಲಿನಲ್ಲೇ ನಡೆಯಿತು. ನಮ್ಮಿಬ್ಬರ ಮೊದಲ ಮಿಲನ ತುಂಬ ಸುಂದರವಾಗಿತ್ತು, ಅದ್ಭುತವಾಗಿತ್ತು. ಮನೆಗೆ ಎಲ್ಲ ಹೊಸ ಸಾಮಾನುಗಳನ್ನು ತೆಗೆದುಕೊಂಡೆವು. ಯಾವುದೇ ಹಳೆಯ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಿಲ್ಲ. ಮನೆ ಈಗ ತುಂಬ ಸುಂದರವಾಗಿದೆ. ಪ್ರತಿದಿನ ಇಬ್ಬರು ಒಟ್ಟಿಗೆ ಕೆಲಸಕ್ಕೆ ಹೋಗುತ್ತೇವೆ, ಕೆಲಸದಿಂದ ಬರುತ್ತೇವೆ. ನಾನು ಏನು ಹೇಳಿದರೂ ರಾಹುಲ್ ಕೇಳುತ್ತಾರೆ. ನನ್ನ ಮಾತನ್ನು ತೆಗೆದು ಹಾಕುವುದಿಲ್ಲ. ನನ್ನ ಮೇಲೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಗೌರವ. ಮದುವೆ ಆಗಿ ವರ್ಷವೇ ಕಳೆಯಿತು. ಆದರೂ ಕೂಡ ರಾಹುಲ್ ಮತ್ತು ನಾನು ಇಂದು ಮದುವೆಯಾದ ರೀತಿ ಇದ್ದೇವೆ. ಸುಂದರವಾಗಿ ಬದುಕನ್ನು ಸಾಗಿಸುತ್ತಾ ಇದ್ದೇವೆ. ಮನೆಯಲ್ಲೂ ಕೂಡ ಸ್ವಲ್ಪ ನೆಮ್ಮದಿಯಾಗಿ ಉಸಿರನ್ನು ಬಿಡುತ್ತಿದ್ದಾರೆ. ಇಂದು ಅಣ್ಣ ನನಗೆ ರಾತ್ರಿ ಫೋನ್ ಮಾಡುತ್ತಾನೆ. ನೀನು ಮಾಲ್ನಲ್ಲಿ ಇದ್ದ, ನನಗೆ ಕಾಣಿಸ್ತಿಲ್ಲ, ನಿನ್ನ ಗಂಡ ಮಾತ್ರ ಕಾಣಿಸಿದ, ಅವನನ್ನು ಮಾತನಾಡಿಸಿದೆ. ಇಲ್ಲ, ನಾನು ಮಾಲ್ಗೆ ಹೋಗಿಲ್ಲ, ಮನೆಯಲ್ಲೇ ಇದ್ದೇನೆ. ಅವರು ಯಾವುದೋ ಮೀಟಿಂಗ್ಗೆ ಹೋಗಿದ್ದಾರೆ ಅಂತ ಹೇಳಿದೆ. ಮಾಲ್ನಲ್ಲಿ ಮೀಟಿಂಗ್ ಇರುತ್ತದೆಯಾ ಅಂತ ಕೇಳಿದ. ಅಣ್ಣ ಮತ್ತೊಮ್ಮೆ ಹೌದು ಅಂತ ಸುಳ್ಳು ಹೇಳಿದೆ. ಇಂದು ಬಂದವನು ನನಗೆ ಮುಖ ಕೊಟ್ಟು ಮಾತನಾಡಲಿಲ್ಲ. ಮೀಟಿಂಗ್ ಅಂತ ಸುಳ್ಳು ಹೇಳಿ ಹೋದ. ಆದರೂ ಕೂಡ ಆ ವಿಷಯದ ಬಗ್ಗೆ ಗಮನ ಕೊಡಲಿಲ್ಲ. ಬೆಳಿಗ್ಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕಾದರೆ 2 ಟಿಕೆಟ್ ಸಿಕ್ಕಿತು. ಇಬ್ಬರು ಪಿಕ್ಚರ್ಗೆ ಹೋಗಿದ್ದಾರೆ. ಯಾರ ಜೊತೆ ಅಂತ ಕೇಳಿದಾಗ ಅವರ ಗೆಳೆಯನ ಹೆಸರು ಹೇಳಿ ಜಾರಿಬಿಟ್ಟರು. ನಂತರ ಅವರ ಗೆಳೆಯನಿಗೆ ಅವರಿಗೆ ತಿಳಿಯದ ಹಾಗೆ ಫೋನ್ ಮಾಡಿದರೆ ಅವರು ಇಲ್ಲ, ಹೋಗಿಲ್ಲ, ನನ್ನ ಹೆಂಡತಿಗೆ ಡೆಲಿವರಿ ಆಗಿದೆ, ನಾನು ಶೃಂಗೇರಿಯಲ್ಲಿ ಇದ್ದೇನೆ ಅಂತ ಹೇಳಿದರು. ಅಷ್ಟೇ ಅಲ್ಲ, ಅವರ ಬಟ್ಟೆಯಲ್ಲಿ ಇಂದು ಕಪ್ಪಾದ ಕೂದಲು ಕಾಣಿಸಿತು. ನನ್ನ ಕೂದಲು ಕೆಂಚಗೆ ಇದೆ. ಅದು ಹೇಗೆ ಸಾಧ್ಯ? ಈಗ ದುಃಖ ಇನ್ನೂ ಜಾಸ್ತಿ ಆಯಿತು. ಇವನು ನನಗೆ ತಿಳಿಯದ ಹಾಗೆ ಏನೋ ಮಾಡುತ್ತಿದ್ದಾನೆ ಅಂತ ಅವನನ್ನು ಫಾಲೋ ಮಾಡಿದೆ. ಅವನಿಗೆ ತಿಳಿಯದ ಹಾಗೆ ಇತ್ತೀಚೆಗೆ ಅವನ ಕಳ್ಳಾಟಗಳು ಜಾಸ್ತಿ ಆಗುತ್ತಿದೆ. ನನಗೆ ತಿಳಿದ ವಿಷಯದಿಂದ ನಾನು ಬೆಚ್ಚಿಬಿದ್ದೆ. ನಾನು ಪ್ರೀತಿಸಿದ ಹುಡುಗ ಇವನೇನಾ ಅಂತ ಅನ್ನಿಸಲು ಶುರುವಾಯಿತು. ಮನೆಯವರನ್ನೆಲ್ಲ ಎದುರಾಕಿಕೊಂಡು ಮದುವೆ ಆದೆ. ಆದರೆ ಇವನು ನನ್ನ ನಂಬಿಕೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿದ. ಇವನಿಗೆ ನಾನು ಏನನ್ನೂ ಕಡಿಮೆ ಮಾಡಿಲ್ಲ. ಆದರೂ ಈ ಕೆಟ್ಟ ದಾರಿ ಏಕೆ ತುಳಿದ? ಅವನು ಒಂದು ಸುಂದರವಾದ ಹುಡುಗಿ ಜೊತೆ ಡೇಟ್ ಮಾಡುತ್ತಿದ್ದಾನೆ. ನನಗೆ ತುಂಬ ದುಃಖವಾಯಿತು. ಅವಳು ನನ್ನಷ್ಟು ಸುಂದರವಾಗಿಲ್ಲವಾದರೂ ಪರವಾಗಿಲ್ಲ. ಇಬ್ಬರು ಕೈ ಹಿಡಿದುಕೊಂಡು ಹೋಟೆಲ್ನಲ್ಲಿ ಕುಳಿತಿದ್ದಾರೆ. ಅವಳು ಇವನಿಗೆ ಐಸ್ ಕ್ರೀಮನ್ನು ತಿನ್ನಿಸುತ್ತಿದ್ದಾರೆ. ನಂತರ ನೋಡಿದರೆ ಇಬ್ಬರು ಯಾವುದೋ ಒಂದು ರೆಸಾರ್ಟ್ನಲ್ಲಿ ಹೋದರು. ಸುಮಾರು ಗಂಟೆಗಳ ನಂತರ ಹೊರಗಡೆ ಬಂದರು. ಪ್ರತಿದಿನವೂ ಇದೇ ರೀತಿ ಆಗುತ್ತಿತ್ತು. ಒಂದು ದಿನ ಈ ವಿಷಯದ ಬಗ್ಗೆ ಅವನ ಜೊತೆ ಚರ್ಚಿಸಿದಾಗ ಅವನು ಹೇಳುತ್ತಾನೆ, ನನ್ನ ಪ್ರೀತಿ ನನ್ನ ಇಷ್ಟ, ನನಗೆ ಪ್ರೈವಸಿ ಬೇಕು. ನನ್ನ ಹಿಂದೆ ನೀನು ಫಾಲೋ ಮಾಡುವಷ್ಟು ದೊಡ್ಡವಳಾದ ನನಗೆ ನೀನು ಕೊಡುವ ಸುಖ ಸಾಕಾಗುತ್ತಿಲ್ಲ. ಅದಕ್ಕೆ ಅವಳ ಹಿಂದೆ ಬಿದ್ದಿದ್ದೇನೆ. ನಿನಗೆ ಯಾವಾಗಲೂ ಮನೆ ಕೆಲಸ, ಮನೆ ಜವಾಬ್ದಾರಿ, ಆಫೀಸ್ನ ಜವಾಬ್ದಾರಿ, ರಾತ್ರಿ ಆಯಿತು ಅಂದರೆ ಸುಸ್ತು ಪಡುತ್ತೀಯ. ಇದೆಲ್ಲವನ್ನು ನಾನು ನಮ್ಮ ಭವಿಷ್ಯಕ್ಕಲ್ಲವೇ ಮಾಡುತ್ತಿರುವುದು, ನಮ್ಮಿಬ್ಬರ ಮಕ್ಕಳಿಗಾಗಿ. ಅಂದರೆ ನನಗೆ ಅದೆಲ್ಲ ಬೇಡ. ನನಗೆ ಈಗ ನೀನು ಕೊಡುವ ಸುಖ ಮಾತ್ರ ಬೇಕಾಗಿರುವುದು. ಅವಳು ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ. ಅವಳನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ನನಗೆ ಕೋಪ ಬಂದು ಅವನ ಕೆನ್ನೆಗೆ 2 ಬೀಸಿದೆ. ನಿನಗೆ ನಾನು ಬೇಕಾ, ಅವಳು ಬೇಕಾ ಅಂತ ಕೇಳಿದರೆ ಅವನು ಇಬ್ಬರೂ ಬೇಕು. ಹಣ, ಆಸ್ತಿ, ಐಶ್ವರ್ಯಕ್ಕಾಗಿ ನೀನು ಬೇಕು, ಪ್ರೀತಿಗಾಗಿ ಅವಳು ಬೇಕು. ನಾನು ಪ್ರೀತಿಗೆ ಬೇಡವಾ ಅಂದರೆ ನೀನು ಕೊಡುವ ಪ್ರೀತಿ ಯಾರಿಗೆ ಬೇಕು? ನಿನ್ನ ಅಣ್ಣ, ಅಪ್ಪ, ಅಮ್ಮ ಎಲ್ಲರೂ ಇದ್ದಾರೆ ಅಲ್ಲವೇ ಪ್ರೀತಿ ಕೊಡಲು? ಅವರು ಕೊಡುವ ಪ್ರೀತಿ ನಿನಗೆ ಸಾಕು. ನನಗೆ ಅವಳು ಕೊಡುವ ಪ್ರೀತಿ ಸಾಕು. ಇಬ್ಬರು ಅಡ್ಜಸ್ಟ್ ಮಾಡಿಕೊಂಡು
ಹೋಗಿ ನಿನ್ನಿಂದ ಆದಾಯ ತುಂಬ ಚೆನ್ನಾಗಿದೆ, ಸಂಪೂರ್ಣವಾಗಿ ಎಂಜಾಯ್ ಮಾಡಬಹುದು ಅಂತ ಹೇಳಿದೆ. ಈಗ ನನಗೆ ಇನ್ನೂ ಅವನ ಮೇಲೆ ಅಸಹ್ಯ ಶುರುವಾಯಿತು. ಇವನು ಬೇಕು ಅಂತಲೇ ನನ್ನನ್ನು ಪ್ರೀತಿ ಮಾಡುವ ರೀತಿ ನಾಟಕವಾಡಿ ಅವನ ಮೋಹದ ಬಲೆಯಲ್ಲಿ ಬೀಳಿಸಿಕೊಂಡ ಅಷ್ಟೇ. ಈ ರೀತಿಯ ಮನುಷ್ಯನ ಜೊತೆ ಸಂಬಂಧ ಬೆಳೆಸುವುದರಲ್ಲಿ ಯಾವುದೇ ರೀತಿಯ ಅರ್ಥವಿಲ್ಲ ಅಂತ ತಿಳಿದು ಅಣ್ಣನ ಮನೆಗೆ ಹೊರಟು ಹೋದೆ. ಅಣ್ಣನಿಗೆ ನಡೆದ ವಿಷಯವನ್ನು ತಿಳಿಸಿದೆ. ಅಣ್ಣ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ. ಇದಾದ ಸ್ವಲ್ಪ ದಿನಕ್ಕೆ ಇಬ್ಬರಿಗೂ ಡೈವೋರ್ಸ್ ಆಯಿತು. ಎದೆಯಲ್ಲಿ ತುಂಬ ಭಾರ. ಅವನು ನನ್ನನ್ನು ಪ್ರೀತಿ ಮಾಡಿರುವುದು ಸುಳ್ಳು ಇರಬಹುದು, ಆದರೆ ನಾನು ನಿಜವಾಗಲೂ ಅವನನ್ನು ಪ್ರಾಮಾಣಿಕವಾಗಿ ಪ್ರೀತಿಸುತ್ತಿದ್ದೆ. ಆದರೆ ಅವನು ನನ್ನನ್ನು ದೈಹಿಕವಾಗಿ ಬಳಸಿಕೊಂಡ. ನನ್ನ ಹಣ, ಆಸ್ತಿ ಎಲ್ಲವನ್ನು ಅವನು ಸುಖಕ್ಕಾಗಿ. ಡೈವರ್ಸ್ ಆದ ಮೇಲೆ ಅವನು ಮೊದಲು ಇಟ್ಟುಕೊಂಡಿದ್ದ ಹುಡುಗಿಯನ್ನೇ ಮದುವೆ ಆದನಂತೆ. ಈ ವಿಷಯ ಕೇಳಿ ಇನ್ನೂ ಕೂಡ ನನಗೆ ನೋವಾಗುತ್ತಿತ್ತು. ಮನೆಯಲ್ಲಿ ಅಣ್ಣ, ಅಪ್ಪ, ಅಮ್ಮ, ಸಂಬಂಧಿಕರು ಎಲ್ಲರೂ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಈ ನೋವಿನಿಂದ ಹೊರಗೆ ಬರಲು ತುಂಬ ಸಹಾಯ ಮಾಡಿದರು. ಅವರಿಗೆ ನಾನು ಯಾವಾಗಲೂ ಚಿರಋಣಿ. ಕೆಲಸವನ್ನು ಬಿಟ್ಟು ಬೇರೆ ಕಂಪನಿಗೆ ಸೇರಿಕೊಂಡೆ. ಈಗ ಹೊಸ ವಾತಾವರಣ, ಹೊಸ ಬದುಕು ಎಲ್ಲ ಸರಿ ಹೋಗಿತ್ತು. ಅವನನ್ನು ಮದುವೆ ಆಗಿದ್ದೇನೆ ಅನ್ನುವುದನ್ನು ಕೂಡ ಮರೆತು ಬಿಟ್ಟೆ. ಅಷ್ಟು ಪ್ರೀತಿ ನನಗೆ ನನ್ನ ಹೆತ್ತವರು, ನನ್ನ ಅಣ್ಣ ಕೊಟ್ಟರು. ಯೋಗ, ಮೆಡಿಟೇಷನ್ ಮಾಡಲು ಶುರು ಮಾಡಿದ್ದೆ. ಆದಷ್ಟು ಮನಸ್ಸಿಗೆ ಖುಷಿ ಕೊಡುವ ಕೆಲಸಗಳನ್ನೇ ಮಾಡುತ್ತಿದ್ದೆ. ಒಂದು ದಿನ ಮನೆಗೆ ಸ್ವಲ್ಪ ಬೇಗ ಹೋದೆ, ತಲೆನೋವು ಅಂತ. ಆದರೆ ಅಲ್ಲಿ ನಾನು ನನ್ನ ಹೊಸ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಬಾಸ್ ಇದ್ದಾರೆ. ಅವರ ಮನೆಯವರೆಲ್ಲ ಬಂದಿದ್ದಾರೆ. ಅಣ್ಣ, ಅಪ್ಪ, ಅಮ್ಮ ಎಲ್ಲರೂ ಕೂಡ ಅವರ ಜೊತೆ ಪ್ರೀತಿಯಿಂದ ಮಾತನಾಡುತ್ತಿದ್ದಾರೆ. ನನಗೆ ಆಶ್ಚರ್ಯವಾಗಿ ವಿಷಯ ಏನು ಅಂತ ಕೇಳಿದಾಗ ಅಮ್ಮ ಒಳಗಡೆ ಕರೆದುಕೊಂಡು ಹೋಗಿ ಹೇಳುತ್ತಾಳೆ, ನಿನ್ನನ್ನು ಅವರು ಮದುವೆ ಆಗುತ್ತಾರಂತೆ. ನೀನು ಅಂದರೆ ತುಂಬ ಇಷ್ಟ ಅಂತ ನಿನ್ನನ್ನು ಕೇಳಲು ಬಂದಿದ್ದಾರೆ. ಒಂದು ಬಾರಿ ಒಪ್ಪಿಕೊಂಡು ಬಿಡು ಮಗಳೇ ಅಂದರು. ನನಗೆ ಸಡನ್ ಆಗಿದ್ದು ಸ್ವಲ್ಪ ಸಮಯ ಬೇಕು ಅಂತ ಹೇಳಿದೆ. ಆ ಬಾಸ್ ಕೂಡ ಒಪ್ಪಿಕೊಂಡರು. ಒಂದು ದಿನ ನನ್ನನ್ನು ಹೊರಗಡೆ ಕರೆದುಕೊಂಡು ಹೋದರು. ಸ್ವಲ್ಪ ಮಾತನಾಡಬೇಕು ಅಂತ. ನನ್ನ ಸಮಸ್ಯೆಯನ್ನು ಕೇಳಿದರು. ಏನಾದರೂ ನಿನ್ನ ಮನಸ್ಸಿನಲ್ಲಿ ಹೇಳಲು ಸಾಧ್ಯವಾಗದ ವಿಷಯವಿದ್ದರೂ ಪರವಾಗಿಲ್ಲ ಹೇಳು. ನಾನು ಯಾವುದೇ ರೀತಿಯ ಮುಜುಗರಕ್ಕೆ ಒಳಗಾಗುವುದಿಲ್ಲ. ಎಲ್ಲವನ್ನು ತುಂಬ ಫ್ರೆಂಡ್ಲಿಯಾಗಿ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದರು. ನಾನು ನನ್ನ ಕಳೆದು ಹೋದ ಬದುಕಿನ ಬಗ್ಗೆ ಹೇಳಿದೆ. ಅಷ್ಟೇ ತಾನೇ? ಅದನ್ನೆಲ್ಲ ನಿನ್ನ ಅಣ್ಣ ನನ್ನ ಹತ್ತಿರ ಹೇಳಿದ್ದಾರೆ. ನಿನ್ನ ಹಿಂದಿನ ಬದುಕು ಹೇಗಿತ್ತು ಅನ್ನುವುದು ನನಗೆ ವಿಷಯವೇ ಅಲ್ಲ. ಈಗ ಮತ್ತು ಮುಂದೆ ನೀನು ನನ್ನ ಜೊತೆ ಹೇಗಿರುತ್ತೀಯ ಅನ್ನುವುದು ಮಾತ್ರ ನನ್ನ ಬದುಕು. ಖುಷಿಯಿಂದ ನಾನು ಒಪ್ಪಿಕೊಂಡೆ. ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ಅದೊಂದೇ ಭಯ. ತಿಳಿಯದೆ ಮಾಡಿದ ತಪ್ಪಿಗೆ ಇನ್ನೂ ಕೂಡ ನೋವು, ಕಷ್ಟ, ಅವಮಾನಗಳನ್ನು ಅನುಭವಿಸುತ್ತಾ ಇದ್ದೇನೆ. ಅವಮಾನಗಳನ್ನು ಹೊರಗಡೆ ಹಾಕಿ ನನ್ನ ಬದುಕಿಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸುತ್ತೀರಾ? ನನ್ನ ಕಷ್ಟಗಳಿಗೆ ಹೆಗಲಾಗುತ್ತೀರಾ? ನನ್ನ ಒಂಟಿತನಕ್ಕೆ ಜೊತೆ ನೀಡುತ್ತೀರಾ ಅಂತ ನನ್ನ ಕೈಯನ್ನು ಮುಂದೆ ಹಿಡಿದೆ. ಅವರು ಆ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡರು. ಅದು ಬರೀ ಅಪ್ಪುಗೆ ಆಗಿರಲಿಲ್ಲ. ನಾನು ನಿನ್ನನ್ನು ಯಾವಾಗಲೂ ರಕ್ಷಣೆ ಮಾಡುತ್ತೇನೆ ಅನ್ನುವ ಪ್ರೀತಿಯ ಅಪ್ಪುಗೆ ಆಗಿತ್ತು. ಅವರ ಸ್ಪರ್ಶ ನನಗೆ ಒಂದು ರೀತಿಯ ಕಂಫರ್ಟ್ ಫೀಲ್ ಮಾಡುವ ರೀತಿ ಇತ್ತು. ನನ್ನ ನೊಂದ ಹೃದಯಕ್ಕೆ ಸಂಪೂರ್ಣವಾದ ಸಾಂತ್ವನವನ್ನು ನೀಡಿದರು. ನಾನು ಅವರಿಗಾಗಿ ನನ್ನ ಬದುಕಿನ ಸರ್ವಸ್ವವನ್ನು, ನನ್ನ ಪ್ರೀತಿಯನ್ನು, ನನ್ನನ್ನೇ ಧಾರೆ ಎರೆಯಲು ನಿರ್ಧರಿಸಿದೆ. ಇದಾದ ಸ್ವಲ್ಪ ದಿನಕ್ಕೆ ನಮ್ಮಿಬ್ಬರ ಮದುವೆ ಆಯಿತು. ನಾವಿಬ್ಬರು ಸುಖವಾಗಿ ಸುಂದರವಾದ ಬದುಕನ್ನು ಸಾಗಿಸುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.